ಇಷ್ಟೆಲ್ಲ ಇದ್ರೂ ಸಹಿತ ನಮ್ಮ ತಂದೆ ತಾಯಿಗಳು ಎಷ್ಟಿನ್ನೂ ಶ್ರಮ ಪಡ್ತಾರಂತ ಮಾಡ್ರಿ ನೀವು. ನಮ್ಗೆ ಯಾರಾದರೂ ಕ್ರಿಕೆಟ್ ಆಟ ಆಡುವಂಥ ಟೈಮ್ದೊಳಗೆ ಒಬ್ಬ ನಮಗೆ ಬೇಕಾದವ ನಿವೃತ್ತಿ ಆಗಿಬಿಟ್ಟ ಅಂದ್ರೆ ನಮ್ಮ ಹುಡುಗರು ಸ್ಟೇಟಸ್ ಹಾಕೋತಾರೆ, ಇಂಥವ್ ನಿವೃತ್ತಿ ಆಗಿಬಿಟ್ಟ, ಅವ ಭಾಳ ದಿವಸ ಆಟ ಆಡ್ಕೊತ ಬಂದಿದ್ದ, ಇವತ್ತು ನಿವೃತ್ತಿ ಆಗಿಬಿಟ್ಟ ಅಂತ ತಿಳ್ಕೊಂಡು ಒಂಥರ ದುಃಖಕ್ಕೊಳಗಾಗ್ತಾರೆ. ನಾ ಕೇಳ್ತೀನಿ ನಿಮಗೆ, ಅವ್ರ ಬಗ್ಗೆ ಅಭಿಮಾನ ಇರಬಾರ್ದಂತ ನಾ ಹೇಳಕತ್ತಿಲ್ಲ. ಎಲ್ಲ ಆಟಗಾರರ ಮೇಲೆ ಇರಬೇಕು, ಸಿನಿಮಾ ಹೀರೋಗಳ ಮೇಲೆ ಇರಬೇಕು, ಅಭಿಮಾನ ಇರಲಿ, ದುರಾಭಿಮಾನ ಇರಬಾರ್ದು. ನೋಡ್ರಿ, ಒಬ್ಬ ಆಟಗಾರ 3 ಫೂಟಿನ ಬ್ಯಾಟ್ ಹಿಡ್ಕೊಂಡು 30,000 ರನ್ ಹೊಡೆದು ಒಂದಿಷ್ಟು ಮ್ಯಾಚ್ಗಳನ್ನು ಆಡಿ ಅವ್ನು ನಿವೃತ್ತಿ ಆಗಿಬಿಟ್ಟ ಅಂದ್ರೆ ನಮ್ಮ ಹುಡುಗರು ಸ್ಟೇಟಸ್ ಹಾಕೊತಾರಂದ್ರೆ, ನಿಮ್ಮಪ್ಪ ನಿಮ್ಮವ್ವ ನಿನ್ನ ಹುಟ್ಟಿಸಿ ಮೇಲೆ ಇಷ್ಟು ದೊಡ್ಡವ ಆಗೋ ಮಟ್ಟ ನಿನಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ಕೊಟ್ಟು ಇಷ್ಟು ದೊಡ್ಡವನ್ನು ಮಾಡಿದ ಮೇಲಿನೂ ಸಹಿತ ನೀನು ದುಡಿಯಾಕೆ ಬಂದ ಟೈಮ್ ಆದರೂ ಸಹಿತ ಇನ್ನೂ ಹಂಗೆ ಮನ್ಯಾಗ ಕುಂದಿಸಿ ಊಟ ಹಾಕ್ಕೊಂತ ಅವ್ರು ಹೊಲದಾಗ ದುಡಿಯಾಕತ್ತಾರಲ್ಲ. ಯಪ್ಪ, ಜನ್ಮ ಕೊಟ್ಟಿದ್ದಿ, ಎಷ್ಟು ದಿವಸ ಆತು ನೀ ದುಡಿಯಾಕತ್ತು, ನೀ ಯಾವಾಗ ರಿಟೈರ್ಮೆಂಟ್ ತೊಗೋತೀಯಪ್ಪ, ನೀ ಯಾವಾಗ ನಿವೃತ್ತಿ ಹಾಕ್ಯಪ್ಪ, ಇನ್ನು ಮುಂದೆ ನೀ ಮನ್ಯಾಗ ಕುಂದರು ನಾನು ನಿನಗೆ ದುಡಿದು ಊಟ ಹಾಕ್ತೀನಿ ಅನ್ನುವಂಥ ಮಕ್ಳು ಏನಾದಾರಲ್ಲ, ಅಂಥ ಮಕ್ಕಳಿಂದ ಜಗತ್ತಿನೊಳಗೆ ಏನಾದರೂ ಪ್ರಗತಿ ಆಕೈತೆ ಹೊರತಾಗಿ ಬರೇ ಆಟ ಅವ್ರನ್ನ ಕರ್ಕೊಂಡು ಇದು ಮಾಡ್ಕೊಂಡು ಕುಂತ್ರೆ ಅಷ್ಟೇ ಅಲ್ಲ. ಅವ್ರ ಮ್ಯಾಗಿರುವಂಥ ಅಭಿಮಾನ ನಮ್ಮ ತಂದೆ ತಾಯಿಗಳ ಮೇಲೆ ಇರಬೇಕಲ್ಲ. ಅವರು ಎಷ್ಟು ದುಡಿಯಾಕತ್ತಾರಲ್ಲ, ನಿಮಗೆ ಎಷ್ಟು ಚಲೋ ಅರಿವಿ ಕೊಡ್ತಾರೆ, ತಾವು ಮಾತ್ರ ಹರ್ಕದ ಬಟ್ಟೆ ಹಾಕ್ಕೊಂತಾರೆ. ನಿಮಗೆ ಎಷ್ಟು ಚಲೋ ಊಟ ಕೊಡ್ತಾರೆ, ತಾವು ಮಾತ್ರ ನಮಗೇನು ಇದ್ದಿದ್ದು ತಿನ್ಕೊತೀವಿ ಅಂತ ತಿಳ್ಕೊಂಡು ಸುಮ್ಮನೆ ಹಳಿಸಿದ್ದು ತಿಂದು ಮಕ್ಕೋತಾವ. ಎಲ್ಲ ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡ್ತಾರೆ, ನನ್ನ ಮಗ ಹಂಗದಾನ, ನನ್ನ ಮಗ ಹಿಂಗೆ ಮಾಡಕತ್ತಾನ, ನನ್ನ ಮಗ ಓದಾಕತ್ತಾನ, ನನ್ನ ಮಗ ಅಲ್ಲಿ ಅಕ್ಕನ ಇಲ್ಲಿ ಅಕ್ಕನ, ಇಷ್ಟೆಲ್ಲ ಮಾಡ್ತಾನೆ. ಆದರೆ ಎಲ್ಲ ವ್ಯಕ್ತಿಗಳು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ರಿಟರ್ನ್ ಎಷ್ಟು ಬರ್ತೈತೆ ಅಂತ ವಿಚಾರ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋರು ಅದಾರ. ಆದ್ರೆ ಜಗತ್ತಿನಾಗಿರುವಂಥ ಏಕೈಕ ಜೀವ ಅಂತಂದ್ರೆ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹಿತ ರಿಟರ್ನ್ ಬಗ್ಗೆ ವಿಚಾರ ಮಾಡಲಾರದಂಥ ಜೀವ ಅಂದರೆ ಅದು ನಮ್ಮ ಹೆತ್ತ ತಂದೆ ತಾಯಿ ಅನ್ನುವಂಥದ್ದನ್ನು ಎಲ್ಲರೂ ಕುಂತವ್ರು ತಲೆಯಾಗಿ ಇಟ್ಕೊಳ್ಬೇಕು. ಅವ್ರ ಕನಸನ್ನು ನನಸು ಮಾಡಬೇಕಾದ್ರೆ ಒಂದಿಷ್ಟು ದುಡಿಯುವಂಥ ಪ್ರಯತ್ನ ಮಾಡಬೇಕು. ಕಟ್ಟಿ ಮೇಲೆ ಕೂತ್ಕೊಂಡು ತಿನ್ನೋದು ಆಗಬಾರ್ದು. ಕೆಲವು ಮಂದಿ ಬಿಸಿ ತಿನ್ನೋರು ಅದಾರ, ಕೆಲವು ಮಂದಿ ಆರಿ ತಿನ್ನೋರು ಅದಾರ, ಕೆಲವು ಮಂದಿ ಹಳಸಿ ತಿನ್ನೋರು ಅದಾರ. ನಿಮಗೆ ತಿಳಿಯಂಗಿಲ್ಲ ಹಿಂಗೆ ಹೇಳಿದ್ರೆ. ಬಿಸಿ ತಿನ್ನೋರು ಯಾರ್ರೀ? ಬಿಸಿ ತಿನ್ನೋರು ಅಂತಂದ್ರೆ ಯಾರು ರೊಟ್ಟಿ ಮೇಲೆ ದುಡಿದು ನೀ ಜನ್ಮ ಕೊಟ್ಟಿಯಪ್ಪ, ಇನ್ನು ಮುಂದೆ ಏನೂ ಕೊಡೋದು ಬೇಡ ನನಗೆ ಅಂತ ತಿಳ್ಕೊಂಡು ನೀ ಜನ್ಮ ಕೊಟ್ಟಿದ್ದಿ, ಇನ್ನು ಮುಂದೆ ನನಗೇನೂ ಕೊಡೋದು ಬೇಡ, ನೀ ಆರಾಮ್ ತಲೆ ಹತ್ಕೊಂಡು ಅಡ್ಡಾಡೋ, ನಿನಗೆ ತಲೆ ತಗ್ಗಿಸ್ಲಾರ್ದಂಗೆ ಜೀವನ ಮಾಡಿ ನಿನ್ನ ಹೊಟ್ಟೆ ನಾ ತುಂಬಿಸ್ತೀನಿ ಅಂತ ಯಾವ ಮಕ್ಳು ಅಂತಾವಲ್ಲ, ಇವೆಲ್ಲ ಬಿಸಿದು ಉಂಡವ ಅಂತ ತಿಳ್ಕೊಬೇಕು. ನೀವು ಎಲ್ಲ ಮಕ್ಕಳು ಬಿಸಿದು ಉಣ್ಣವ್ರು ಅಂತಲೇ ತಿಳ್ಕೊಳ್ಬೇಕು. ಇನ್ನು ಆರಿದ್ದು ಉಣ್ಣವ್ರು ಅಂದ್ರೆ ಏನು? ಅಡಿಗೆ ಆರ್ತೈತಿ. ಅವಾಗ ಬಿಸಿದಿದ್ದಾಗ ಬಂದು ಉಣ್ಲಿಲ್ಲ ಅಂದ್ರೆ ಅಡಿಗೆ ಆರ್ತೈತಿ. ಭಾಳ ಮಂದಿ ತಿಳ್ಕೊಬೇಕು, ಆರಿದ್ದು ಉಣ್ಣವ್ರು ಅಂದ್ರೆ ತಂದೆ ತಾಯಿ ಆಸ್ತಿ ಒಳಗೆ ದುಡಿಲಾರ್ದಂಗೆ ಮನ್ಯಾಗ ಕೂತ್ಕೊಂಡು ಅವ್ರ ಆಸ್ತಿ ಹಾಳು ಮಾಡ್ಕೊಂತ ಯಾರು ಊಟ ಮಾಡ್ತಾರಲ್ಲ ಇವರೆಲ್ಲ ಆರಿದ್ದು ಊಟ ಮಾಡ್ದಂಗೆ ಅಂತ ತಿಳ್ಕೊಳ್ಬೇಕು. ಇನ್ನೊಂದು ಕೊನೆಯದು ಹಳಿಸಿದ್ದು ಯಾವುದು ಅಂತಂದ್ರೆ ನೀವೇನಾರ ತಿಳ್ಕೊಳ್ರಿ, ಆ ಮಾತು ನಾ ಹೇಳತ್ತೀನಿ. ಯಾರು ಹೆಂಡತಿ ಮಕ್ಕಳನ್ನು ದುಡಿಯಾಕೆ ಕಳಿಸಿ ತಾವು ಮಾತ್ರ ಮುಂಜಾನೆ 9ರಿಂದ ಹಿಡ್ಕೊಂಡು ಸಾಯಂಕಾಲ 6 ಮಟ್ಟ ಗುಡಿ ಕಟ್ಟಿ ಮೇಲೆ ಕುತ್ಕೊಂಡು ಊರು ಮಂದಿದೆಲ್ಲ ವಿಚಾರ ಮಾಡ್ಕೊಂತ ಹೆಂಡತಿ ಮಕ್ಕಳು ದುಡಿದಿದ್ದು ರೊಕ್ಕದಾಗ ಯಾವ ಊಟ ಮಾಡಕತ್ತಾನ, ಇವ ಪಕ್ಕ ಹಳಿಸಿದ್ದ ಉಣ್ಣಾವ ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೊಳ್ಬೇಕು. ಯಾರ್ಯಾರು ಹೆಂಗೆ ಊಟ ಮಾಡ್ತೀವಿ ಅನ್ನೋದು ನೀವೇ ತಿಳ್ಕೊಬೇಕು. ಅದನ್ನು ನಾ ಯಾವ ಕೆಟಗರಿನಾಗದೀನಪ್ಪ, ನಾ ಹಳಿಸಿದ್ದು ಉಣ್ಣೋದ್ರಾಗದೀನೋ, ನಾ ಬಿಸಿದು ಉಣ್ಣೋದ್ರಾಗದೀನೋ, ನಾ ಏನು ಆರಿದ್ದು ಉಣ್ಣೋದ್ರಾಗದೀನೋ ಅನ್ನೋದು ನೀವು ವಿಚಾರ ಮಾಡ್ಕೋಬೇಕಷ್ಟ. ಇದು ಭ್ರಾಂತಿ, ಇದೊಂದು ಮಾಯ ಅಷ್ಟೇ. ಇದು ಎಲ್ಲ ನಂದು ಅನ್ನೋದು ಏನೈತಲ್ಲ, ಇದೊಂದು ಮಾಯ ಅಷ್ಟೇ. ಆದರೆ ನೀ ತಿಳಿದು ನೋಡಿದ್ರೆ ನಂದು ಅನ್ನೋದು ಏನಿಲ್ಲ. ಇಲ್ಲಿ ಭಗವಂತ ಸುಮ್ಮನೆ ಕಳಿಸ್ಯಾನ ಅಟ್ಟ ಬದುಕಾಕಂತ ಕಳಿಸ್ಯಾನ. ಕೂಡಿರಾಕ ಒಂದು ಗಂಡಿಗೆ ಹೆಣ್ಣಿಗೆ ಒಂದು ಗಂಡ ಸೃಷ್ಟಿ ಮಾಡ್ಯಾನ. ಚಂದಾಗಿ ಆನಂದವಾಗಿ ಸಂಸಾರ ಮಾಡೋದು, ಇರುವಷ್ಟು ದಿವಸಗಳ ಕಾಲ ಆನಂದವಾಗಿರೋದು, ಆನಂದವಾಗಿದ್ದು ಜಗತ್ತಿಗೆ ಬೇಕಾಗುವಂಥ ಬೆಳಕನ್ನು ಕೊಟ್ಟು ನಮ್ಮನ್ನು ನಾವು ಬಿಟ್ಟು ಹೋಗುವಂಥ ಪ್ರಯತ್ನ ಮಾಡಬೇಕೇ ಹೊರತಾಗಿ ಮತ್ತು ಅವ ಮಾಡಿದ್ದನ್ನು ಅಲ್ಲಿ ಬಾಯ್ ಮಾಡ್ಬಿಡ್ದಪ್ಪ ಟ್ಯಾಕ್ಟರ್. ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪಕ್ಕೇನು ಬಂದಿದ್ರಲ್ಲ ಎಲ್ಲ ಶರಣರು, ಎಲ್ಲೆಲ್ಲಿಂದ ಬರ್ತಾರಂತ ಮಾಡ್ರಿ ನೀವು. ಮಹಾರಾಷ್ಟ್ರದೊಳಗಿರ್ತಕ್ಕಂಥ ಬಹುರೂಪಿ ಚೌಡಯ್ಯ ಮಹಾರಾಷ್ಟ್ರದಿಂದ ಕಲ್ಯಾಣಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಬಹಳಷ್ಟು ಕಡೆ ಅಫ್ಘಾನಿಸ್ತಾನದಿಂದ ಮರಳು ಶಂಕರ ದೇವರು ಬರ್ತಾರೆ. ಅಫ್ಘಾನಿಸ್ತಾನದಿಂದ ಮರಳು ಶಂಕರ ದೇವರು ನೋಡ್ರಿ ಕಲ್ಯಾಣಕ್ಕೆ ಬರ್ತಾರೆ. ಅವ್ರಿಗೆ ಹೆಂಗೆ ಅವತ್ತಿನ ಕಾಲಕ್ಕೆ ಯಾವ ಇಂಟರ್ನೆಟ್ ಇರಲಿಲ್ಲ, ಸಾರಿಗೆ ವ್ಯವಸ್ಥೆ ಇರಲಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಗಗಳು ಅವ್ರಿಗೆ ಹೆಂಗೆ ಗೊತ್ತಾಕಿತ್ತು ಹೆಂಗೆ ಗೊತ್ತಿತ್ತು ಯಾರಿಗೂ ಗೊತ್ತಿಲ್ಲ. ಮಹಾದೇವ್ ಭೋಪಾಲ್ ಕೈಲಾಸದಿಂದ ಇದು ಕಾಶಿಯಿಂದ ಬರ್ತಾರೆ. ಅಫ್ಘಾನಿಸ್ತಾನದಿಂದ ಮರಳು ಶಂಕರ ದೇವರು ಬರ್ತಾರೆ.
ಸೌರಾಷ್ಟ್ರ ಅಂದ್ರೆ ಗುಜರಾತ್. ಗುಜರಾತದಿಂದ ಆದಾಯ ಶರಣರು ಬರ್ತಾರ ನೋಡ್ರಿ, ಅಮುಗಿ ದೇವಯ್ಯ ಬರ್ತಾನ. ಸೌರಾಷ್ಟ್ರದಿಂದ ಯಾರು ಬರ್ತಾರ? ಆದಯ್ಯ ಅನ್ನುವಂಥ ಶರಣರು ಬರ್ತಾರೆ ನೋಡ್ರಿ. ಗುಜರಾತ್ ಇವತ್ತದು ಸೌರಾಷ್ಟ್ರ ಅಂದ್ರೆ ಗುಜರಾತ್, ಅಲ್ಲಿಂದ ಬರ್ತಾರೆ. ಅವ್ರಿಗೆ ಯಾರು ದಾರಿ ಹೇಳಿಕೊಟ್ಟಿದ್ರು? ಬಸವಣ್ಣನವರು ಅದ್ಭುತವಾಗಿರ್ತಕ್ಕಂಥ ಇವನಾರವ ಎನ್ನುವಂತಹ ತತ್ವವನ್ನು ಧಿಕ್ಕರಿಸಿ ನಮ್ಮವ ಅನ್ನುವಂಥ ಭಾವನೆ ಇತ್ತಲ್ಲ, ಆ ಭಾವನಾಕ ಅಷ್ಟಕುಂಡ ಎಲ್ಲ ಕಡೆಯಿಂದನೂ ಶರಣರು ಬರ್ತಾರ. ಇದೆಲ್ಲ ನಿಮಗೆಲ್ಲ ಗೊತ್ತಿರಲಿ. ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಶರಣರು ಅಲ್ಲಿ ಬರ್ತಾರ ಅಂತಂದ್ರೆ, ಅನೇಕ ರೀತಿಯಿಂದ ಒಡಿಸ್ಸಾದಿಂದ ಸುಜ್ಞಾನಿ ದೇವ ಬರ್ತಾನೆ. ಒಡಿಸ್ಸಾದಿಂದ ಸುಜ್ಞಾನಿ ದೇವ ಬಂದ್ರೆ ಅನೇಕ ಆಂಧ್ರ ಪ್ರದೇಶದಿಂದ ಬರ್ತಾರ, ಒಡಿಸ್ಸಾದಿಂದ ಬರ್ತಾರ, ಅಫ್ಘಾನಿಸ್ತಾನದಿಂದ ಬರ್ತಾರ, ಮಹಾರಾಷ್ಟ್ರದಿಂದ ಹೋಗ್ಯಾರ. ಇಷ್ಟೆಲ್ಲ ಬಂದು ಕಲ್ಯಾಣದೊಳಗೆ ಶರಣರು ಕೊಟ್ಟಾಗ ತಮ್ಮ ಜೀವನವನ್ನು ಪಾವನ ಮಾಡ್ಕೊಡೋದಕ್ಕಾಗಿ ತಮ್ಮದೆಲ್ಲವನ್ನು ಬಿಟ್ಟು ಬಂದು ಕಲ್ಯಾಣದೊಳಗೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಒಳಗೊಬ್ಬ ಕೇತಯ್ಯ ಅನ್ನುವಂಥ ಶರಣ. ಅವನ ಹೆಸರೇನೋ ಕೇತಯ್ಯ, ಮೇದಾರ ಕೇತಯ್ಯ ಅಂತ ಅವನ ಹೆಸರು. ಏನೋ ತಮ್ಮ ಮೊಬೈಲ್ ಒಳಗಿಟ್ಟು ನೀವು ಸಣ್ಣ ಸಣ್ಣ ಹುಡುಗರ ಕೈಯಾಗ ಹಿಂಗೆ ಮೊಬೈಲ್ ಕೊಟ್ಟು ಕುಂತ್ರೆ ಅಂದ್ರೆ ಬರ್ಬಾದ. ಅದು ವಿಚಾರ ಮಾಡ್ಕೋಬೇಕು ನೀವು ತಂದೆ ತಾಯಿ. ಸ್ವಲ್ಪ ಯಾರು ಸ್ಟೀವ್ ಜಾಬ್ಸ್ ಅಂತ ತಿಳ್ಕೊಂಡು ಐಫೋನ್ ಕಂಡು ಹಿಡ್ದಾನಲ್ಲ ಅವರ ಯಾವಾಗಾರ ಇಂಟರ್ವ್ಯೂ ನೋಡ್ರಿ, ಅವ್ನು ಇಂಟರ್ವ್ಯೂ ಐತೆ ಅವ್ನು. ಆ ಇಂಟರ್ವ್ಯೂದೊಳಗೆ ಹೇಳ್ಯಾನ ನಾವು, ಎಲ್ಲರಿಗಿನ ಐಫೋನ್ ಕೊಟ್ರಿ ಕರೆ ಒಂದು ಗಂಡು ಒಂದು ಹೆಣ್ಣು ಐತೆ, ಒಂದು 14 ವರ್ಷದ್ದು ಒಂದು 16 ವರ್ಷದ್ದು. ಅವಾಗ ಅವ ಇಂಟರ್ವ್ಯೂದೊಳಗೆ ಮನೆ ತೀರ್ಕೊಂಡ. ನಾವು ಅವನದೊಂದು ಇಂಟರ್ವ್ಯೂ ಐತಿ. ಅವ್ರು ಕೇಳಿದ್ರೆ ಯಾರು, ಎಲ್ಲರಿಗೆ ಐಫೋನ್ ಕೊಟ್ರಿ ನೀವು ಕೈಯಾಗ, ನಿಮ್ಮ ಮಕ್ಕಳ ಕೈಯಾಗ ಯಾವ್ದು ಕೊಟ್ರಿ ಅಂತ ಕೇಳಿದವ. ನಿಮ್ಮ ಮಕ್ಕಳ ಕೈಯಾಗ ಯಾವ್ದು ಕೊಟ್ರಿ ಅಂತ ಕೇಳಿದ್ರೆ ಸ್ಟೀವ್ ಜಾಬ್ಸ್ ಏನು ಹೇಳಿ ಗೊತ್ತನು, ನನ್ನ ಮಕ್ಕಳು ಇನ್ನೂ ಅದನ್ನು ಬಳಸುವಷ್ಟು ಮೆಟ್ಟಿಗೆ ದೊಡ್ಡವರಾಗಿಲ್ಲ, ಹಿಂಗಾಗಿ ನಾ ಕೊಟ್ಟಿಲ್ಲ ಅಂತ. ನಾವು ಯಾವ ಐಫೋನ್ ಕಂಡು ಹಿಡ್ದಾನ ಅವನ ತನ್ನ ಮಕ್ಕಳಿಗೆ 14-16 ವರ್ಷ ಆದರೂ ಮೊಬೈಲ್ ಕೊಟ್ಟಿಲ್ಲ. ನಮ್ಮ ಮಕ್ಕಳು ಇನ್ನೂ ತೊಟ್ಟಲಾಗೆ ಇರ್ತಾವೆ, ಆ ಮೊಬೈಲ್ ಕೊಟ್ಟು ಕುಂದಿರ್ತೀರಿ ನೀವು. ಕೊಟ್ಟು ಕೊಡ್ಲೇನ ಅವು ಮತ್ತು ಮೊಬೈಲ್ ಕೊಟ್ಟರೆ ಸುಮ್ಮನೆ ಆಗುವಂಗೆ ಅವು ಇರ್ತಾವೆ. ಕಾರಣ ಏನು ಅಂತಂದರೆ ಹುಡುಗರಿಗೆ ಕಲಿಸ್ಬೇಕು. ಮೊದಲು ಅವು ವ್ಯವಹಾರವನ್ನು ಕಲಿಸ್ಬೇಕು, ಬದುಕನ್ನು ಕಲಿಸ್ಬೇಕು, ಅದ್ರ ಜೊತೆಗೆ ಲೋಕದ ಜ್ಞಾನ ಕಲಿಸ್ಬೇಕು. ಅದನ್ನು ಬಿಟ್ಟು ಬರೀ ಮೊಬೈಲ್ ಕೈಯಾಗ ಕೊಟ್ಟು ಆಟ ಆಡ್ಕೊಂತ ಕೈಯಾಗ ಕೊಟ್ಟುಬಿಟ್ರಿ ಅಂತಂದ್ರೆ ಹುಡುಗರ ಮೈಂಡ್ ಮೊನ್ನೆ ನೀವು ಇದ್ರಾಗೆಲ್ಲ ನೋಡ್ರಿ, ನೀವು ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮ್ನಾಗ ಬರ್ತಾವಲ್ಲ, ಅವ್ರ ತಾಯಿ ಬರೀ ಮೊಬೈಲ್ ಹಿಡ್ಕೊಂಡು ಕುಂತಿರುವಂಥ ಹುಡುಗನನ್ನು ನೋಡಿ ಕಸ್ಕೊಂಡು ಓದಾಕೆ ಹಚ್ಚ ಬಾ ಅಂತ ತಿಳ್ಕೊಂಡು ಮೊಬೈಲ್ ತೊಗೊಂಡು ಹೋಗಿ ಒಂದಿಷ್ಟು ಅವ್ನು ಗೊತ್ತಿಲ್ಲಾರ್ದಂಥ ಜಗದಾಗ ಇಟ್ಟು ಆಕೆ ಓದಾಕೆ ಹಚ್ಚಿದ್ರೆ ಆ ತಾಯಿ ಏನೋ ಆ ಕಡೆ ಮಕ ಮಾಡಿ ಟಿ ವಿ ನೋಡಕತ್ತಾಗ ದೊಡ್ಡ ಹುಡುಗ ಒಂದು ಬಂದು ಏನು ಮಾಡೈತಿ ಗೊತ್ತಾನು, ತೈಯಾಗ ಒಂದು ಚಲೋ ಇದನ್ನು ತೊಗೊಂಡು ಬಂದು ಚಾಕು ತೊಗೊಂಡು ಅವ್ರ ಅವ್ನ ಕೊಳಗೆ ಚಾಕು ಹಾಕೈತಿ. ಇದು ಆಗಿರುವಂಥ ಘಟನೆ. ಎದಕ್ಕಿದು? ಸುಮ್ಮನೆ ಕುಂದ್ರ ನೀನು ಮೊಬೈಲ್ ಅಂತ ಎಷ್ಟು ಜೋರು ಹೇಳ್ತಾನೆ ಪುಣ್ಯಾತ್ಮ. ಕಾರಣ ನಾವು ಹೇಳಿ ವಿಚಾರ ಮಾಡ್ಕೊಳ್ಬೇಕು. ಇಷ್ಟಾಕೊಂಡು ವ್ಯವಸ್ಥೆ ಬದಲಾಗಕತ್ತವ, ಕೊಡಬಾರ್ದಂತಲ್ಲ, ಆದರೆ ಯಾವಾಗ ಕೊಡ್ಬೇಕು, ಎದಕ್ಕೆ ಕೊಡ್ಬೇಕು ಅನ್ನುವಂಥ ಭಾವನೂ ನಮಗೆ ಗೊತ್ತಿರ್ಬೇಕು ತಂದೆ ತಾಯಿಗಳಿಗೆ. ನಮ್ಮ ಮಕ್ಕಳನ್ನ ಕೆಡ್ಸೋರು ಬೇರೆ ಯಾರು ಅಂತ ಮಾಡ್ರಿ ನೀವು. ಮೊದಲು ತಂದೆ ತಾಯಿನ ಬೇಕಾಗಿದ್ದೆಲ್ಲ ಬೇಕಾದಾಗ ಕೊಡಿಸೋದಲ್ರಿ. ಅವಕ್ಕೆ ಏನು ನೀಡ್ ಐತಿ, ಏನು ಅವಶ್ಯಕತೆ ಐತಿ ಅದನ್ನು ಕೊಡ್ಬೇಕು ಮಕ್ಕಳಿಗೆ. ನೀವು ಮೊಬೈಲ್ ಕೊಡೋದಕ್ಕಿಂತ ಮುಂಚೆಕ್ಕೆ ನೀವು ಟಿ ವಿ ನೋಡೋದು ಬಿಟ್ಟು ಅವು ಮಕ್ಕಳು ಮನೆಗೆ ಬಂದಾಗ ನೀವು ಒಂದು ಪುಸ್ತಕ ಹಿಡ್ಕೊಂಡು ಕುಂತಿದ್ವಿ ಅಂದ್ರೆ ಅವು ನಿಮ್ಮ ನೋಡಿ ಪುಸ್ತಕನ ಹಿಡಿತಾವ. ನೀವು ಟಿ ವಿ ನೋಡಕತ್ರಿ ಅಂತಂದ್ರೆ ನಿಮ್ಮ ಮೊಬೈಲ್ ಹಿಡ್ಕೊಂಡು ಅವು ಬೇರೆ ನೋಡ್ಕೊಂಡು ಕುಂದಿರ್ತಾವ. ಹಾಗಾಗಿ ಮೊಬೈಲನ್ನು ಭಾಳ ಅವ್ರಿಗೆ ಹಚ್ಚುವಂಥ ಪ್ರಯತ್ನ ನೋಡ್ರಿ. ಮೊಬೈಲ್ ಪ್ರವಚನಕ್ಕೆ ಬಂದಾನ, ಇಲ್ಲಿ ಬಂದು 4 ಮಂದಿ ಕುಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರೆ ಅವ್ರು ಅಂತಂದ್ರೆ ಏಟದ್ರ ಅವ್ರು ಹುಡ್ರು ಅಂದ್ರೆ ಕಾರಣ ಏನು, ಎಲ್ಲಿ ಬಂದೀವಿ, ಯಾಕೆ ಬಂದೀವಿ ಅನ್ನುವಂಥದ್ದನ್ನು ಹೇಳ್ಬೇಕು ನಿಮ್ಮ ಮಕ್ಕಳಿಗೆ. ಇದನ್ನು ಕಲಿಸ್ತಿಲ್ಲ ಅಂದ್ರೆ ಸಂಸ್ಕಾರ ಯಾರು ಹೇಳ್ಕೊಡೋರು? ಇದನ್ನು ನೀವು ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ನಾಳೆ ನಿಮ್ಮ ಕಷ್ಟ ಏನಂದ್ರೆ ಗೊತ್ತಾಗೋದಿಲ್ಲ ಅವ್ಕೆ ಮಕ್ಕಳಿಗೆ ಕಷ್ಟ ಗೊತ್ತಾಗಬೇಕಂದ್ರೆ ಒಳ್ಳೆ ಸಂಸ್ಕಾರ ಕೊಡ್ಬೇಕಾಗ್ತದೆ. ಇಂಥವು ಚಂದ ಕೂತ್ಕೊಂಡು ಕೇಳ್ರಿಪ್ಪ ಅಂತ ಹೇಳ್ಬೇಕಾಗ್ತದೆ. ಸ್ವಲ್ಪ ಒಳಗಿಡಪ್ಪ ಅದನ್ನ, ಒಳಗಿಡು, ಏನಾಗೋದಿಲ್ಲ. ನೋಡ್ರಿ, ಮೇದಾರ ಕೇತಯ್ಯ ಅನ್ನುವಂಥ ಶರಣ ಎಷ್ಟು ಅದ್ಭುತವಾದಂಥ ಜೀವನ ಮಾಡ್ಯಾರ ಅಂತಂದ್ರೆ, ಕಲ್ಯಾಣದೊಳಗೆ ಒಂದು ಪಕ್ಕಾ ನಿಯಮ ನಿಮಗೆಲ್ಲರಿಗೂ ಗೊತ್ತಿರಲಿ. ಯಾವುದು? ದುಡ್ದ ಊಟ ಮಾಡಬೇಕು, ಕಾಯಕವನ್ನು ಮಾಡಬೇಕು. ಇವತ್ತು ಭಾಳಷ್ಟು ಮಂದಿ ನಮ್ಮ ಭಾರತ ದೇಶದೊಳಗೆ ಪ್ರತಿಯೊಬ್ಬ ಹುಟ್ಟುವಂಥ ವ್ಯಕ್ತಿಯ ಮೇಲೆ ಎಷ್ಟೋ ರೊಕ್ಕ ಸಾಲ ಇಟ್ಕೊಂಡು ಹುಟ್ಟಾಕತ್ತಾರೆ. ಅಂದ್ರೆ ನೀವು ಅನ್ಬೋದು ನಮ್ದೆಲ್ಲ ಐತ್ರಿ ಸಾಲ ಅಂತ. ಆದ್ರೆ ಗೌರ್ಮೆಂಟ್ ನಮ್ಮೆಲ್ಲರ ಮೇಲೆ ಒಂದೊಂದು ರೀತಿಯಿಂದ ಸಾಲ ಹೊರೆಯನ್ನು ಹೊರಿಸಿರ್ತದೆ. ಅದು ನಮಗೆ ಗೊತ್ತಾಗಂಗಿಲ್ಲ ಅಷ್ಟೇ. ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಇಷ್ಟಿಷ್ಟು ಸಾಲ ಅಂತ ಇರ್ತದೆ. ಆದ್ರೆ ಹಿಂಗ್ಯಾಕಾತು ಅಂತಂದ್ರೆ, ಇಡೀ ಜಗತ್ತಿನ ತುಂಬ ಅತಿ ಹೆಚ್ಚು ಮ್ಯಾನ್ ಪವರ್ ಇರತಕ್ಕಂಥ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ. ಈ ದೇಶದೊಳಗಿರತಕ್ಕಂಥ ಯುವಕರ ಸಂಖ್ಯೆಯನ್ನು ನೋಡಿಬಿಟ್ರೆ ಬಹುತೇಕ ಯಾವ ದೇಶದೊಳಗೂ ಸಹಿತ ಇಷ್ಟು ಯುವಕರ ಸಂಖ್ಯೆ ಇಲ್ಲ. ತಲೆಯಾಗಿಟ್ಕೊಳ್ರಿ, ಹೊರದೇಶದೊಳಗೆ ಮ್ಯಾನ್ ಪವರ್ ನೋಡಿ ಎಷ್ಟು ವೀಕ್ ಐತೆ ಅಂತಂದ್ರೆ, ಇವತ್ತು ನಾವು ಜಪಾನ್ ಅನ್ನುವಂಥದ್ದನ್ನು ಟೆಕ್ನಾಲಜಿ ಒಳಗೆ ಭಾಳ ಜಪಾನ್ ಅನ್ನುವಂಥ ದೇಶ ಈ ಟೆಕ್ನಾಲಜಿ ಒಳಗೆ ಭಾಳ ಮುಂದುವರೆದೈತೆ ಅಂತ ಅಂದ್ರೂ ಸಹಿತ ಅಲ್ಲೇನಾದರೂ ಮನೆ ಒಳಗೆ ಒಂದು ಎಲೆಕ್ಟ್ರಿಕಲ್ ಕೆಟ್ಟರೆ ಅದನ್ನು ರಿಪೇರಿ ಮಾಡೋದಕ್ಕೆ ಕನಿಷ್ಠ ಪಕ್ಷ 3 ರಿಂದ 4 ತಿಂಗಳು ತಗೋತಾರೆ. 3 ರಿಂದ 4 ತಿಂಗಳ.
ಅವರು ಟೆಕ್ನಾಲಜಿ ಒಳಗೆ ಮುಂದದಾರ, ಏನು ಬೇಕು ಅದನ್ನೆಲ್ಲ ಮಾಡುವಂಗದಾರ. ಆದ್ರೆ ಆ ಒಂದು ಏನಾದರೂ ಕೆಟ್ಟಂದ್ರೆ ಅದನ್ನು ರಿಪೇರ್ ಮಾಡಕ್ಕೆ ಮನೆಗೆ ಬರ್ಬೇಕಾದ್ರೆ 4 ತಿಂಗಳು ಬೇಕಾಗ್ತದೆ. 4 ತಿಂಗಳ ಮಟ್ಟ ಅವ್ರು ಹೋಗಿ ಬೇರೆದ್ರಾಗ ಮನ್ಯಾಗ ಲಾಡ್ಜ್ನಾಗ ವಸ್ತಿ ಇರ್ಬೇಕಾಗ್ತದೆ. ಆದ್ರೆ ನಮ್ಮ ದೇಶದೊಳಗೆ 144 ಕೋಟಿ ಜನಸಂಖ್ಯೆ ದಾಟೈತಿ. ಈಗ ಚೀನಾಕ್ಕಿಂತ ಮುಂದದೀವಿ ನಾವೀಗ. ಇಡೀ ಪ್ರಪಂಚದ ತುಂಬ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶ ಅಂದ್ರೆ ಯಾವುದು ಈಗ? ಅದು ಭಾರತ ದೇಶ. ಈ ಭಾರತ ದೇಶದೊಳಗೆ 144 ಕೋಟಿ ಜನಸಂಖ್ಯೆ ಐತಂದ್ರೆ ಅದರೊಳಗೆ ಒಂದು 60 ಕೋಟಿ ಜನ ಯುವಕರದಾರ. 60 ಕೋಟಿ ಜನ ಯುವಕರು ಇದ್ರು ಸಹಿತ ನಾವು ಹುಟ್ಟುವಂಥ ಮಕ್ಕಳ ಮೇಲೆ ಬಡ್ಡಿ ಸಾಲ ಇಟ್ಕೊಂಡು ಹುಟ್ಟಾಕತ್ತೀವಿ ಅಂತಂದ್ರೆ 60 ಕೋಟಿ ಕೈಗಳನ್ನು ಡಬಲ್ ಮಾಡಿದ್ರೆ 120 ಕೋಟಿ ಕೈಗಳಕ್ಕವ. 120 ಕೋಟಿ ಕೈಗಳು ಇದ್ರೂ ಸಹಿತ ಯಾಕೆ ಸಾಲ ಇಟ್ಕೊಂಡು ಹುಟ್ಟಾಕತ್ತಾವ ಅಂತಂದ್ರೆ ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನೋರು ರಗಡು ಮಂದಿ ಆದರೆ ಹೊರತಾಗಿ ರೊಟ್ಟಿ ಮೇಲೆ ದುಡಿದು ರೊಟ್ಟಿ ತಿನ್ನೋರು ಭಾಳ ಮಂದಿ ಕಡಿಮೆ ಆಗ್ಯಾರ ಅನ್ನುವಂಥ ಭಾವನೆಯನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ.